ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲರಿಗೂ ಮತ್ತೆ ಸ್ವಾಗತ. ನಾವು ಇವತ್ತು ಜಾರ್ಜ್ ಆರ್ವೆಲ್ ಅವರ ಅತ್ಯಂತ ಪ್ರಸಿದ್ಧ ಮತ್ತು ಅಷ್ಟೇ ಭಯಾನಕವಾದ ಕಾದಂಬರಿ 1984 ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಲಿದ್ದೇವೆ. ಖಂಡಿತ. ಮತ್ತು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಈ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್. ಜಾರ್ಜ್ ಆರ್ವೆಲ್ ಬರೆದ ಈ ಡಿಸ್ಟೋಪಿಯನ್ ಕಾದಂಬರಿ ಪಬ್ಲಿಷ್ ಆಗಿದ್ದು 1949ರಲ್ಲಿ. ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಇದನ್ನ ಗ್ರೇಟೆಸ್ಟ್ ಪೊಲಿಟಿಕಲ್ ನಾವೆಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂದ್ರೆ ಪವರ್ ಅಥಾರಿಟಿ ಮತ್ತೆ ಮನುಷ್ಯನ ಸ್ವಾತಂತ್ರ್ಯದ ಬಗ್ಗೆ ಇದು ತುಂಬಾ ಡೀಪ್ ಆಗಿ ವಿಶ್ಲೇಷಣೆ ಮಾಡುತ್ತೆ. ಆರ್ವೆಲ್ ಇದನ್ನ ಟೋಟಾಲಿಟೇರಿಯನ್ ಗವರ್ಮೆಂಟ್ಗಳ ವಿರುದ್ಧ ಒಂದು ವಾರ್ನಿಂಗ್ ಆಗಿ ಬರೆದ್ರು. ಟೋಟಾಲಿಟೇರಿಯನ್ ಅಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳುವಂತ ಸರ್ಕಾರ. ನಿಜ. ಕಥೆ ನಡೆಯೋದು ಒಂದು ಫ್ಯೂಚರ್ ವರ್ಲ್ಡ್ನಲ್ಲಿ. ಅಲ್ಲಿ ಓಷಿಯಾನಿಯಾ ಅನ್ನೋ ದೇಶವನ್ನ ಪಾರ್ಟಿ ಅನ್ನೋ ಒಂದು ಅಥಾರಿಟೇರಿಯನ್ ಸರ್ಕಾರ ಆಳುತ್ತಿರುತ್ತೆ. ಇದರ ಸಿಂಬಾಲಿಕ್ ಲೀಡರ್ ಬಿಗ್ ಬ್ರದರ್. ಈ ಸರ್ಕಾರ ಮನುಷ್ಯನ ಜೀವನದ ಪ್ರತಿಯೊಂದು ಸಣ್ಣ ಆಸ್ಪೆಕ್ಟ್ ಅನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡುತ್ತೆ. ಆ ಕಂಟ್ರೋಲ್ ಹೇಗೆ ನಡೆಯುತ್ತೆ ಅನ್ನೋ ಮೆಕ್ಯಾನಿಸಮ್ ತುಂಬಾ ಇಂಟ್ರೆಸ್ಟಿಂಗ್. ಓಷಿಯಾನಿಯಾದಲ್ಲಿರೋ ಪ್ರತಿಯೊಬ್ಬ ಸಿಟಿಸನ್ ಕೂಡ ಟೆಲಿಸ್ಕ್ರೀನ್ಗಳ ಮೂಲಕ ಕಾನ್ಸ್ಟೆಂಟ್ ಅಬ್ಸರ್ವೇಷನ್ ಅಂದ್ರೆ ನಿರಂತರ ಕಣ್ಗಾವಲಿನಲ್ಲಿ ಇರ್ತಾರೆ. ಈ ಟೆಲಿಸ್ಕ್ರೀನ್ಗಳು ಬರೀ ಟಿವಿ ತರ ಪ್ರೋಗ್ರಾಮ್ಸ್ ಬ್ರಾಡ್ಕಾಸ್ಟ್ ಮಾಡೋದಿಲ್ಲ. ಅಂದ್ರೆ ರಿವರ್ಸ್ ಆಗಿ ನಮ್ಮನ್ನೇ ನೋಡ್ತಿರ್ತವೆ. ಕರೆಕ್ಟ್. ಅವು ಜನರ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ರೆಕಾರ್ಡ್ ಮಾಡ್ತವೆ. ಸರ್ಕಾರ ಸ್ಟ್ರಿಕ್ಟ್ ಪಾಲಿಸಿಗಳನ್ನ ಜಾರಿಗೆ ತಂದಿರುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯ, ಪರ್ಸನಲ್ ಎಮೋಷನ್ಸ್ ಮತ್ತೆ ಸ್ವತಂತ್ರ ಆಲೋಚನೆಯನ್ನು ಅವರು ಪೊಲಿಟಿಕಲ್ ಸ್ಟೆಬಿಲಿಟಿಗೆ ಇರುವ ಥ್ರೆಟ್ ಅಂದ್ರೆ ಬೆದರಿಕೆ ಅಂತ ಟ್ರೀಟ್ ಮಾಡ್ತಾರೆ. ಇನ್ಫಾರ್ಮೇಷನ್ ಅನ್ನು ಸರ್ಕಾರ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ ಮತ್ತೆ ಹಿಸ್ಟ್ರಿಯನ್ನ ರೀರೈಟ್ ಮಾಡುತ್ತೆ. ನ್ಯೂಸ್ ಸ್ಪೀಕ್ ಅನ್ನೋ ಹೊಸ ಭಾಷೆಯನ್ನೇ ಕ್ರಿಯೇಟ್ ಮಾಡಿ ಜನರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ಥಾಟ್ಸ್ ಅನ್ನು ನಾಶ ಮಾಡ್ತಾರೆ. ವಾವ್! ಇದು ಹೇಗಿದೆ ಅಂದ್ರೆ ಶಾಲೆಯಲ್ಲಿ ಒಬ್ಬ ಪ್ರಿನ್ಸಿಪಲ್ ಕೇವಲ ವಿದ್ಯಾರ್ಥಿಗಳ ನಡೆಯನ್ನಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿ ಬರುವ ಆಲೋಚನೆಗಳನ್ನು ನಿಯಂತ್ರಿಸಲು ಸಿಸಿಟಿವಿ ಹಾಕಿದ್ದಂತೆ ಅಲ್ವೇ? ಬರೀ ಕಾರಿಡಾರಲ್ಲಿ ಓಡಾಡೋದನ್ನ ನೋಡೋದಲ್ಲ, ತಲೆಯಲ್ಲಿ ಏನು ಓಡ್ತಿದೆ ಅಂತಾನೂ ಕಂಟ್ರೋಲ್ ಮಾಡೋದು. ಎಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ ಆರ್ವೆಲ್ ಪ್ರೆಸೆಂಟ್ ಮಾಡಿರೋ ಈ ಸೊಸೈಟಿಯಲ್ಲಿ ಸರ್ಕಾರಗಳು ಪಬ್ಲಿಕ್ ಲೈಫನ್ನು ಮಾತ್ರ ಕಂಟ್ರೋಲ್ ಮಾಡಲ್ಲ, ಜನರ ಖಾಸಗಿ ಆಲೋಚನೆಗಳನ್ನು ಕೂಡ ಹೇಗೆ ಮಾನಿಟರ್ ಮಾಡ್ತಾರೆ ಅನ್ನೋದು. ಮುಖದ ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಆದ್ರೂ ಸಾಕು, ಸರ್ಕಾರದ ವಿರುದ್ಧ ಯೋಚನೆ ಮಾಡ್ತಿದ್ದಾರೆ ಅಂತ ಥಾಟ್ ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರೆ. ಓಹ್, ಥಾಟ್ ಪೊಲೀಸ್ ಅಂದ್ರೆ ಯೋಚನೆ ಮಾಡೋದೇ ಒಂದು ಕ್ರೈಮ್ ಅಂತಾಯ್ತೋ? ಹೌದು. ಇದೊಂದು ಪವರ್ಫುಲ್ ಸಿಂಬಾಲಿಸಮ್. ವಿದ್ಯಾರ್ಥಿಗಳು ಇದನ್ನ ಎಕ್ಸಾಮಲ್ಲಿ ಕ್ಲಿಯರ್ ಆಗಿ ಬರೀಬೇಕು. ಇವತ್ತಿನ ಮಾಡರ್ನ್ ಡೇಸ್ನಲ್ಲೂ ಕೂಡ ಸರ್ವೇಲೆನ್ಸ್, ಸೆನ್ಸಾರ್ಶಿಪ್ ಬಗ್ಗೆ ನಡೀತಿರೋ ಚರ್ಚೆಗಳಿಗೆ ಈ ಕಾದಂಬರಿ ತುಂಬಾ ರೆಲೆವೆಂಟ್ ಆಗಿದೆ. ಖಂಡಿತ. ಈ ಭಯಾನಕವಾದ ಬ್ಯಾಕ್ಡ್ರಾಪ್ನಲ್ಲಿ ಅಸಲಿಗೆ ಕಥೆ ಏನಾಗುತ್ತೆ ಅಂತ ನೋಡೋಣ. ನಮ್ಮ ನೋಟ್ಸ್ನ ಮುಂದಿನ ಹೆಡ್ಡಿಂಗ್ ಶಾರ್ಟ್ ಸಮ್ಮರಿ. ಕಾದಂಬರಿ ವಿನ್ಸ್ಟನ್ ಸ್ಮಿತ್ ಅನ್ನೋ ಒಬ್ಬ ಆರ್ಡಿನರಿ ಎಂಪ್ಲಾಯರ್ ಲೈಫ್ ಮೇಲೆ ಫೋಕಸ್ ಆಗುತ್ತೆ. ಅವನು ಓಷಿಯಾನಿಯಾದ ಮಿನಿಸ್ಟ್ರಿ ಆಫ್ ಟ್ರೂತ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಈ ಹೆಸರಲ್ಲೇ ಒಂದು ದೊಡ್ಡ ಐರನಿ ಇದೆ ನೋಡಿ. ಹೌದು, ಸತ್ಯದ ಸಚಿವಾಲಯ. ಅದೇ, ಸತ್ಯದ ಸಚಿವಾಲಯ ಅಂತ ಹೆಸರಿದೆ. ಆದ್ರೆ ಅವನ ಕೆಲಸ ಸುಳ್ಳು ಹೇಳೋದು. ಅವನ ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಮತ್ತೆ ನ್ಯೂಸ್ ಪೇಪರ್ಗಳನ್ನ ರಿವೈಸ್ ಮಾಡೋದು. ಪಾರ್ಟಿ ಯಾವುದಾದ್ರೂ ಪ್ರೆಡಿಕ್ಷನ್ ತಪ್ಪಾಗಿ ಮಾಡಿದ್ರೆ ಆ ಹಳೆ ನ್ಯೂಸ್ ಪೇಪರ್ಗಳನ್ನು ಸುಟ್ಟು ಹಾಕಿ ಪಾರ್ಟಿ ಹೇಳಿದ್ದೇ ಸರಿ ಅಂತ ಹೊಸದಾಗಿ ಪ್ರಿಂಟ್ ಮಾಡೋದೇ ಅವನ ಕೆಲಸ. ಅವನು ಪಬ್ಲಿಕ್ ಆಗಿ ಗವರ್ಮೆಂಟ್ ರೂಲ್ಸ್ ಫಾಲೋ ಮಾಡಿದ್ರೂ ಸೀಕ್ರೆಟ್ ಆಗಿ ಪಾರ್ಟಿಯನ್ನ ಕ್ವೆಶ್ಚನ್ ಮಾಡ್ತಾನೆ. ತನ್ನ ರೆಬೆಲಿಯಸ್ ಥಾಟ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡೋಕೆ ಅಂತ ಒಂದು ಡೈರಿ ಬರೆಯೋಕೆ ಶುರು ಮಾಡ್ತಾನೆ. ನಿಲ್ಲಿ, ನನಗೊಂದು ಡೌಟ್ ಬರ್ತಿದೆ. ಇಷ್ಟೆಲ್ಲ ಅಪಾಯವಿದೆ, ಪ್ರತಿ ಮೂಲೆಯಲ್ಲೂ ಟೆಲಿಸ್ಕ್ರೀನ್ ಇದೆ, ಕಣ್ಗಾವಲಿದೆ ಅಂತ ಗೊತ್ತಿದ್ರೂ ವಿನ್ಸ್ಟನ್ ಡೈರಿ ಬರೆಯುವಂಥ ದೊಡ್ಡ ರಿಸ್ಕ್ ಏಕೆ ತೆಗೆದುಕೊಡ್ತಾನೆ? ಸಿಕ್ಕಿ ಬಿದ್ರೆ ಸಾಯಿಸ್ತಾರೆ ಅಂತ ಗೊತ್ತಿದ್ರೂ ಆ ಕೆಲಸ ಮಾಡೋದ್ರಲ್ಲಿ ಲಾಜಿಕ್ ಏನಿದೆ? ಒಳ್ಳೆ ಪ್ರಶ್ನೆ. ಇದೇ ಮನುಷ್ಯನ ಬೇಸಿಕ್ ಸೈಕಾಲಜಿ ಮತ್ತು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ. ಮನುಷ್ಯನಿಗೆ ಸ್ವಾತಂತ್ರ್ಯ ಮತ್ತು ಸತ್ಯದ ಹಂಬಲ ಎಷ್ಟಿರ್ತದೆ ಅಂದ್ರೆ ಸಾವಿನ ಭಯವಿದ್ರೂ ಅದು ಹೊರಬರಲು ಪ್ರಯತ್ನಿಸ್ತದೆ ಎಂಬುದನ್ನು ಇದು ತೋರಿಸುತ್ತೆ. ವಿನ್ಸ್ಟನ್ಗೆ ತನ್ನ ಐಡೆಂಟಿಟಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಡೆಸ್ಪಿರೇಷನ್ ಇರುತ್ತೆ. ಅಂದ್ರೆ ತಾನೊಬ್ಬ ಮನುಷ್ಯ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ. ಕರೆಕ್ಟ್. ಈ ಕಂಪ್ಲೀಟ್ ಕಂಟ್ರೋಲ್ ಇರೋ ಲೈಫ್ನಲ್ಲೇ ಅವನಿಗೆ ಜೂಲಿಯಾ ಪರಿಚಯ ಆಗುತ್ತೆ. ಅವಳಿಗೂ ಕೂಡ ಈ ಪೊಲಿಟಿಕಲ್ ಸಿಸ್ಟಮ್ ಇಷ್ಟ ಇರಲ್ಲ. ಇಬ್ರು ಸೇರಿ ಗವರ್ಮೆಂಟ್ ಕಂಟ್ರೋಲಿಂದ ದೂರ ಇರುವಂತಹ ಒಂದು ಸಣ್ಣ ಇಮೋಷನಲ್ ಮತ್ತೆ ಇಂಟೆಲೆಕ್ಚುಯಲ್ ಫ್ರೀಡಮ್ ಇರೋ ಜಾಗನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆಮೇಲೆ ವಿನ್ಸ್ಟನ್ಗೆ ಓಬ್ರಿಯಾನ್ ಅನ್ನೋ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪಾರ್ಟಿ ಮೆಂಬರ್ ಮೇಲೆ ನಂಬಿಕೆ ಬರುತ್ತೆ.
ಓಬ್ರಿಯಾನ್ ಒಂದು ಸೀಕ್ರೆಟ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ನಲ್ಲಿದ್ದಾನೆ, ಅವನು ನಮ್ಗೆ ಹೆಲ್ಪ್ ಮಾಡ್ತಾನೆ ಅಂತ ವಿನ್ಸ್ಟನ್ ಅನ್ಕೊಳ್ತಾನೆ. ಆದ್ರೆ ಅದೇ ಅವನ ಅತಿ ದೊಡ್ಡ ಮಿಸ್ಟೇಕ್ ಆಗುತ್ತಲ್ವಾ? ಅಯ್ಯೋ ಹೌದು, ಯಾಕಂದ್ರೆ ಓಬ್ರಿಯಾನ್ ಪಾರ್ಟಿಗೆ ಕಂಪ್ಲೀಟ್ ಲಾಯಲ್ ಆಗಿರ್ತಾನೆ. ಅವನು ವಿನ್ಸ್ಟನ್ನ ಟ್ರ್ಯಾಪ್ ಮಾಡ್ತಾನೆ. ಕೊನೆಗೆ ವಿನ್ಸ್ಟನ್ ಮತ್ತೆ ಜೂಲಿಯಾನ ಅರೆಸ್ಟ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಲವ್ ಒಳಗೆ ಅವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಕೇವಲ ಫಿಸಿಕಲ್ ಪೇನ್ ಮಾತ್ರ ಅಲ್ಲ, ಅವರ ಮೈಂಡ್ನೂ ಬ್ರೇಕ್ ಮಾಡ್ತಾರೆ. ಆ ಅನ್ಬೇರಬಲ್ ಪ್ರೆಷರಿಂದಾಗಿ ವಿನ್ಸ್ಟನ್ ತಾನು ಅತಿ ಹೆಚ್ಚು ಪ್ರೀತಿಸುವ ಜೂಲಿಯಾಗೆ ದ್ರೋಹ ಮಾಡ್ತಾನೆ. ನಾವೆಲ್ನ ಕನ್ಕ್ಲೂಷನಲ್ಲಿ ವಿನ್ಸ್ಟನ್ ಸಂಪೂರ್ಣವಾಗಿ ಬಿಗ್ ಬ್ರದರ್ನ ಅಕ್ಸೆಪ್ಟ್ ಮಾಡ್ತಾನೆ. ಮೈ ಝುಮ್ ಅನ್ನುತ್ತೆ ಇದನ್ನ ಕೇರಿದ್ರೆ. ಈ ಕಥೆಯ ಹಿಂದೆ ಕೆಲವು ಸ್ಟ್ರಾಂಗ್ ಕಾನ್ಸೆಪ್ಟ್ಸ್ ಇದಾವೆ. ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಈ ಕಾನ್ಸೆಪ್ಟ್ಸ್ ಅನ್ನು ಬಿಡಿಸಿ ಬರೆಯಬೇಕಾಗುತ್ತೆ. ನಮ್ಮ ಮುಂದಿನ ಹೆಡಿಂಗ್ ಥೀಮ್ಸ್. ಇದರಲ್ಲಿ ಫಸ್ಟ್ ಸಬ್ ಹೆಡಿಂಗ್ ಟೋಟಾಲಿಟೇರಿಯನಿಸಂ. ಇದು ಅಬ್ಸಲ್ಯೂಟ್ ಪೊಲಿಟಿಕಲ್ ಪವರ್ ಅನ್ನು ಸ್ಟ್ರಾಂಗ್ ಆಗಿ ಕ್ರಿಟಿಸೈಸ್ ಮಾಡುತ್ತೆ. ಪವರ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆದಾಗ ಸರ್ಕಾರಗಳು ಮನುಷ್ಯನ ಪ್ರತಿಯೊಂದು ಏರಿಯಾವನ್ನ ಹೇಗೆ ಡಾಮಿನೇಟ್ ಮಾಡ್ತಾವೆ ಅಂತ ತೋರಿಸುತ್ತೆ. ಅಥಾರಿಟಿ ಅನ್ಲಿಮಿಟೆಡ್ ಆದಾಗ ಪರ್ಸನಲ್ ಫ್ರೀಡಮ್ ಕಂಪ್ಲೀಟ್ ಆಗಿ ನಾಶ ಆಗತ್ತೆ ಅಂತ ಆರ್ವೆಲ್ ವಾರ್ನ್ ಮಾಡ್ತಾರೆ. ನೆಕ್ಸ್ಟ್ ಥೀಮ್ ಸರ್ವೇಲೆನ್ಸ್ ಆ್ಯಂಡ್ ಲಾಸ್ ಆಫ್ ಪ್ರೈವಸಿ. ಪಾರ್ಟಿ ಯಾವಾಗಲೂ ಟೆಲಿಸ್ಕ್ರೀನ್ ಮತ್ತೆ ಥಾಟ್ ಪೊಲೀಸ್ ಮೂಲಕ ಸಿಟಿಸನ್ಸ್ ಅನ್ನು ವಾಚ್ ಮಾಡ್ತಿರುತ್ತೆ. ಭಯ ಮತ್ತು ಕಣ್ಗಾವಲನ್ನ ಜನರನ್ನು ಒಬೀಡಿಯಂಟ್ ಆಗಿ ಇಡೋಕೆ ಹೇಗೆ ಯೂಸ್ ಮಾಡ್ತಾರೆ ಅಂತ ಆರ್ವೆಲ್ ಇಲ್ಲಸ್ಟ್ರೇಟ್ ಮಾಡಿದ್ದಾರೆ. ಪ್ರೈವಸಿ ಅನ್ನೋದೇ ಇರಲ್ಲ. ಬಾತ್ರೂಮ್ನಿಂದ ಹಿಡಿದು ಬೆಡ್ರೂಮ್ವರೆಗೆ ಎಲ್ಲವೂ ರೆಕಾರ್ಡ್ ಆಗ್ತಾ ಇರುತ್ತೆ. ವಾವ್. ಮೂರನೇ ಥೀಮ್ ಮ್ಯಾನಿಪ್ಯುಲೇಷನ್ ಆಫ್ ಟ್ರೂತ್ ಆ್ಯಂಡ್ ಹಿಸ್ಟ್ರಿ. ಈ ಕಾದಂಬರಿಯ ಒನ್ ಆಫ್ ದ ಸೆಂಟ್ರಲ್ ಐಡಿಯಾ ಏನಂದ್ರೆ, ಯಾರು ಹಿಸ್ಟ್ರಿಯನ್ನ ಕಂಟ್ರೋಲ್ ಮಾಡ್ತಾರೋ ಅವರು ರಿಯಾಲಿಟಿಯನ್ನ ಕಂಟ್ರೋಲ್ ಮಾಡ್ತಾರೆ. ಪಾರ್ಟಿ ತನ್ನ ಪರ್ಫೆಕ್ಟ್ ಇಮೇಜ್ ಅನ್ನು ಮೇಂಟೈನ್ ಮಾಡೋಕೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಅನ್ನು ತನಗೆ ಬೇಕಾದ ಹಾಗೆ ಚೇಂಜ್ ಮಾಡುತ್ತೆ. ಹೌದು. ಉದಾಹರಣೆಗೆ, ಮೊನ್ನೆ ಸರ್ಕಾರ 5 ಕೆಜಿ ರೇಷನ್ ಕೊಡ್ತೀವಿ ಅಂತ ಹೇಳಿ ಇವತ್ತು 3 ಕೆಜಿ ಕೊಟ್ರೆ ಹಳೆಯ ರೆಕಾರ್ಡ್ಸ್ ಎಲ್ಲೆಲ್ಲಿ 5 ಕೆಜಿ ಅಂತ ಇದೆಯೋ ಅದನ್ನೆಲ್ಲ ಅಳಿಸಿ 3 ಕೆಜಿ ಅಂತಾನೆ ಪ್ರಿಂಟ್ ಮಾಡ್ತಾರೆ. ಜನರಿಗೆ ಹಳೇದು ನೆನಪಿದ್ರೂ ಪ್ರೂಫ್ ಇರಲ್ಲ. ಆಕ್ಚುಲಿ ಇದು ತುಂಬಾ ಡೇಂಜರಸ್. ನಾಲ್ಕನೇ ಥೀಮ್ ಬಹಳ ಇಂಟ್ರೆಸ್ಟಿಂಗ್, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಕಂಟ್ರೋಲ್. ಹೌದು. ಸರ್ಕಾರ ನ್ಯೂಸ್ ಸ್ಪೀಕ್ ಭಾಷೆನ ಯಾಕೆ ತಂತು ಅಂದ್ರೆ, ಲ್ಯಾಂಗ್ವೇಜ್ ಅನ್ನ ಲಿಮಿಟ್ ಮಾಡಿದ್ರೆ ಅದು ಮನುಷ್ಯನ ಥಾಟ್ ಮತ್ತು ಇಮ್ಯಾಜಿನೇಷನ್ ಅನ್ನ ಲಿಮಿಟ್ ಮಾಡುತ್ತೆ ಅನ್ನೋದು ಅವರ ಪ್ಲಾನ್. ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳು ಇದನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಡಿಕ್ಷನರಿಯಿಂದ ಸ್ವಾತಂತ್ರ್ಯ, ಬಂಡಾಯ ಅನ್ನೋ ಪದಗಳನ್ನೇ ಡಿಲೀಟ್ ಮಾಡಿದ್ರೆ ಜನರಿಗೆ ಆ ಕಾನ್ಸೆಪ್ಟ್ಸ್ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗ್ತದೆ. ನ್ಯೂಸ್ ಸ್ಪೀಕ್ ಬಳಸಿ ಪದಗಳನ್ನೇ ಇಲ್ಲದಂತೆ ಮಾಡುವುದು ಒಬ್ಬ ಚಿತ್ರಕಾರನಿಂದ ಬಣ್ಣಗಳನ್ನು ಕಸಿದುಕೊಂಡು ಚಿತ್ರ ಬಿಡಿಸಲು ಹೇಳಿದಂತೆ. ಪದಗಳೇ ಇಲ್ಲದಿದ್ದರೆ ಆಲೋಚನೆ ಹೇಗೆ ಬರುತ್ತದೆ? ಬಂಡಾಯ ಅಂತ ಯೋಚನೆ ಮಾಡೋಕೆ ತಲೆಯಲ್ಲಿ ಪದಗಳೇ ಇಲ್ಲ ಅಂದಾಗ ಜನ ಹೇಗೆ ಸರ್ಕಾರದ ಎದುರು ನಿಲ್ತಾರೆ? ಇದು ನಿಜಕ್ಕೂ ಒಂದು ಸೈಕಲಾಜಿಕಲ್ ಮಾಸ್ಟರ್ ಸ್ಟ್ರೋಕ್. ನಿಜ. ಇನ್ನು ಕೊನೆಯ ಥೀಮ್ ಇಂಡಿವಿಜುವಲ್ ವರ್ಸಸ್ ಪೊಲಿಟಿಕಲ್ ಅಥಾರಿಟಿ. ವಿನ್ಸ್ಟನ್ನ ಸ್ಟ್ರಗಲ್ ಓವರ್ವೆಲ್ಮಿಂಗ್ ಪೊಲಿಟಿಕಲ್ ಪವರ್ನ ವಿರುದ್ಧ ಮನುಷ್ಯನ ಐಡೆಂಟಿಟಿ ಮತ್ತು ಸತ್ಯದ ಹಂಬಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದೇ ನೋಡಿ, ಈಗ ಕಾದಂಬರಿಯ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳಿಗೆ ಕಥೆಯ ಡೆವಲಪ್ಮೆಂಟ್ ಅನ್ನು ಬರೆಯಲು ಇದು ಹೆಲ್ಪ್ ಆಗುತ್ತೆ. ಹೌದು. ಅದನ್ನ ಪಾರ್ಟ್ ಬೈ ಪಾರ್ಟ್ ನೋಡೋಣ. ಮುಂದಿನ ಹೆಡ್ಡಿಂಗ್ ಪಾರ್ಟ್ಸ್ ವೈಸ್ ಎಕ್ಸ್ಪ್ಲನೇಷನ್. ಪಾರ್ಟ್ 1. ಪಾರ್ಟ್ 1ರಲ್ಲಿ ಓಷಿಯಾನಿಯಾದ ಪೊಲಿಟಿಕಲ್ ಎನ್ವೈರ್ಮೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿರುವ ಭಯ ಮತ್ತು ದಬ್ಬಾಳಿಕೆಯ ಅಟ್ಮಾಸ್ಫಿಯರ್ ಕಾದಂಬರಿಯನ್ನ ಡಿಫೈನ್ ಮಾಡುತ್ತೆ. ವಿನ್ಸ್ಟನ್ ಸ್ಮಿತ್ ಅನ್ನು ಮಿನಿಸ್ಟ್ರಿ ಆಫ್ ಟ್ರೂತ್ನಲ್ಲಿ ಕೆಲಸ ಮಾಡುವ ಒಬ್ಬ ಡಿಸ್ಸ್ಯಾಟಿಸ್ಫೈಡ್ ಎಂಪ್ಲಾಯಿಯಾಗಿ ಪರಿಚಯಿಸ್ತಾರೆ. ಕಂಟಿನ್ಯೂಸ್ ಮಾನಿಟರಿಂಗ್ ಇರೋ ಈ ಸೊಸೈಟಿಯಲ್ಲಿ ವಿನ್ಸ್ಟನ್ ಸೀಕ್ರೆಟ್ ಆಗಿ ಡೈರಿ ಬರೆಯೋಕೆ ಶುರು ಮಾಡ್ತಾನೆ. ಈ ಪಾರ್ಟ್ನಲ್ಲಿ ಬರುವ ಡಬಲ್ ಥಿಂಕ್ ಕಾನ್ಸೆಪ್ಟ್ ಅನ್ನು ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲೇಬೇಕು. ಡಬಲ್ ಥಿಂಕ್ ಅಂದ್ರೆ 2 ಸಂಪೂರ್ಣ ವಿರುದ್ಧವಾದ ಐಡಿಯಾಗಳನ್ನು ಒಟ್ಟಿಗೆ ನಂಬುದು. ಉದಾಹರಣೆಗೆ, ಪಾರ್ಟಿ 2+2 5 ಅಂತ ಹೇಳಿದ್ರೆ ಲಾಜಿಕಲ್ ಆಗಿ ಅದ 4 ಅಂತ ಗೊತ್ತಿದ್ರೂ 5 ಅಂತ ನಂಬಬೇಕು. ಎಕ್ಸಾಕ್ಟ್ ಆಗಿ ನಿಮ್ಮ ಮೈಂಡ್ ಅನ್ನು ಫೋರ್ಸ್ ಮಾಡಿ ನಂಬೋದು. ಇದು ಇಂಟೆಲೆಕ್ಚುಯಲ್ ಕಂಟ್ರೋಲ್ನ ಪೀಕ್. ವಿನ್ಸ್ಟನ್ಗೆ ತನ್ನ ಪಾಸ್ಟ್ನ ಕೆಲವು ಫ್ರಾಗ್ಮೆಂಟ್ಸ್ ನೆನಪಾಗುತ್ತೆ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ ಹಿಸ್ಟ್ರಿಯನ್ನ ರಿಪೀಟೆಡ್ ಆಗಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ. ಪಾರ್ಟಿ ಜನರ ಇಮೋಷನ್ಸ್, ಲ್ಯಾಂಗ್ವೇಜ್ ಮತ್ತೆ ಮೆಮರಿಯನ್ನ ಕಂಪ್ಲೀಟ್ ಒಬೀಡಿಯನ್ಸ್ಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಮುಂದಿನ ಭಾಗ ಪಾರ್ಟ್ 2 ವಿನ್ಸ್ಟನ್ನ ಪರ್ಸನಲ್ ರಿಬೆಲಿಯನ್ ಮತ್ತು ಜೂಲಿಯಾ ಜೊತೆಗಿನ ಅವನ ರಿಲೇಶನ್ಶಿಪ್ ಮೇಲೆ ಫೋಕಸ್ ಮಾಡುತ್ತೆ. ಇವರ ಸೀಕ್ರೆಟ್ ಲವ್ ಅಫೇರ್ ಪಾರ್ಟಿಗೆ ಡೈರೆಕ್ಟ್ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಇಮೋಷನಲ್ ಇಂಟಿಮಸಿನ ಗವರ್ಮೆಂಟ್ ಡಿಸ್ಕರೇಜ್ ಮಾಡುತ್ತೆ. ಮನುಷ್ಯರು ಪ್ರೀತಿಸಿದ್ರೆ ಅವರ ನಿಯತ್ತೆಲ್ಲ ಪ್ರೀತಿಸುವವರ ಮೇಲೆ ಹೋಗುತ್ತೆ, ಸರ್ಕಾರದ ಮೇಲಲ್ಲ.
ಅನ್ನೋದೇ ಅವರ ಉದ್ದೇಶ. ಓ, ಅದಕ್ಕೆ ಮ್ಯಾರೇಜ್ ಅನ್ನೋದು ಕೇವಲ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋಕೆ ಇರೋ ಒಂದು ಡ್ಯೂಟಿ ಅಂತ ಪಾರ್ಟಿ ಹೇಳುತ್ತೆ. ಹೌದು. ವಿನ್ಸ್ಟನ್ಗೆ ಜೂಲಿಯಾ ಜೊತೆ ಇದ್ದಾಗ ಟೆಂಪರರಿ ಹ್ಯಾಪಿನೆಸ್ ಸಿಗುತ್ತೆ. ಜೂಲಿಯಾಳ ಕ್ಯಾರೆಕ್ಟರ್ ಇಲ್ಲಿ ಪ್ರಾಕ್ಟಿಕಲ್ ರೆಸಿಸ್ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅವಳಿಗೆ ಫಿಲಾಸಫಿ ಬೇಡ, ಬಟ್ ತನ್ನ ಲೈಫನ್ನು ತಾನು ಎಂಜಾಯ್ ಮಾಡಬೇಕು ಅನ್ನೋ ಆಸೆ. ಇಬ್ಬರೂ ಸೇರಿ ಒಂದು ಹಳೆ ಆಂಟಿಕ್ ಶಾಪ್ ಮೇಲೆ ಪ್ರೈವೇಟ್ ರೂಮ್ ರೆಂಟ್ ಮಾಡ್ತಾರೆ. ಅಲ್ಲಿ ತಮಗೆ ಪ್ರೈವೆಸಿ ಇದೆ ಅಂತ ನಂಬುತ್ತಾರೆ ಪಾಪ. ವಿನ್ಸ್ಟನ್ ಓಬ್ರಿಯಾನ್ ಜೊತೆ ಸೇರಿ ರೆವಲ್ಯೂಷನರಿ ಮೂವ್ಮೆಂಟ್ ಜಾಯ್ನ್ ಆಗ್ತೀವಿ ಅಂತ ಇಮ್ಯಾಜಿನ್ ಮಾಡ್ತಾನೆ. ಆದ್ರೆ ಆ ಹೋಪ್ ಜಾಸ್ತಿ ದಿನ ಇರಲ್ಲ. ಇವೆಂಚುವಲಿ ವಿನ್ಸ್ಟನ್ ಮತ್ತೆ ಜೂಲಿಯಾನ ಅದೇ ಸೇಫ್ ಅನ್ಕೊಂಡಿದ್ದ ರೂಮ್ನಲ್ಲೇ ಬಿಟ್ರೇ ಮಾಡಿ ಅರೆಸ್ಟ್ ಮಾಡ್ತಾರೆ. ಇಲ್ಲಿಂದ ಕಥೆಯ ಅತಿ ಭಯಾನಕ ಘಟ್ಟ ಶುರುವಾಗುತ್ತೆ. ಪಾರ್ಟ್ 3 ವಿನ್ಸ್ಟನ್ನ ಇಂಪ್ರಿಸನ್ಮೆಂಟ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳುತ್ತೆ. ಅವನನ್ನ ಮಿನಿಸ್ಟ್ರಿ ಆಫ್ ಲವ್ಗೆ ತಗೊಂಡು ಹೋಗಿ ಅಲ್ಲಿ ಫಿಸಿಕಲ್ ಮತ್ತೆ ಸೈಕಲಾಜಿಕಲ್ ಟಾರ್ಚರ್ ಮಾಡ್ತಾರೆ. ಓಬ್ರಿಯಾನಲ್ಲಿ ರಿವೀಲ್ ಮಾಡ್ತಾನೆ, ಪಾರ್ಟಿಯ ಆಬ್ಜೆಕ್ಟಿವ್ ಸೋಷಿಯಲ್ ವೆಲ್ಫೇರ್ ಅಲ್ಲ, ಪರ್ಮನೆಂಟ್ ಪೊಲಿಟಿಕಲ್ ಪವರ್ ಅಂತ. ನಿಲ್ಲಿ, ಇದೊಂದು ಪಾಯಿಂಟ್ ನನಗೆ ಅರ್ಥ ಆಗ್ಲಿಲ್ಲ. ಹಾಗಾದ್ರೆ ಓಬ್ರಿಯಾನಿಗೆ ಸಮಾಜವನ್ನು ಉದ್ಧಾರ ಮಾಡುವ ಉದ್ದೇಶವಿರ್ಲಿಲ್ವಾ? ಕೇವಲ ಅಧಿಕಾರಕ್ಕಾಗಿ ಇದೆಲ್ಲ ಮಾಡ್ದನಾ? ಸಮಾಜದಲ್ಲಿ ಎಲ್ಲರೂ ಸಮಾನರಾಗಿರ್ಬೇಕು ಅಂತ ಪಾರ್ಟಿ ಅಧಿಕಾರದಲ್ಲಿ ಇರ್ಲಿಲ್ವಾ? ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಸರ್ವಾಧಿಕಾರಿಗಳಿಗೆ ಅಧಿಕಾರವೆಂಬುದು ಜನರ ಸೇವೆಗಲ್ಲ. ಅವರು ಅಧಿಕಾರಕ್ಕೆ ಬರೋದೇ ಅಧಿಕಾರವನ್ನ ಎಂಜಾಯ್ ಮಾಡೋಕೆ ಮತ್ತು ಅದನ್ನ ಶಾಶ್ವತವಾಗಿ ಉಳಿಸ್ಕೊಡೋಕೆ. ಓಬ್ರಿಯಾನ್ ಇದನ್ನೇ ಕ್ಲಿಯರ್ ಆಗಿ ಹೇಳ್ತಾನೆ, ಪವರ್ ಇಸ್ ನಾಟ್ ಎ ಮೀನ್ಸ್, ಇಟ್ ಇಸ್ ಅನ್ ಎಂಡ್ ಅಂತ. ವಾವ್! ಮನುಷ್ಯನ ಮುಖದ ಮೇಲೆ ಶಾಶ್ವತವಾಗಿ ಬೂಟುಗಾಲಿನಿಂದ ತುಳಿಯುವುದೇ ಪವರ್ ಅಂತ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಪಾರ್ಟಿ ವಿನ್ಸ್ಟನ್ನ ಎಮೋಷನಲ್ ಮತ್ತೆ ಇಂಟೆಲೆಕ್ಚುವಲ್ ಇಂಡಿಪೆಂಡೆನ್ಸ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಮಾಡುತ್ತೆ. ಮೋಸ್ಟ್ ಪೇನ್ಫುಲ್ ಮೂಮೆಂಟ್ ನಡೆಯೋದು ರೂಮ್ 101ರಲ್ಲಿ. ಕೊನೆಗೆ ಗೊತ್ತಾಗುತ್ತೆ, ರೂಮ್ 101ರಲ್ಲಿ ಇರೋದು ಪ್ರತಿಯೊಬ್ಬ ವ್ಯಕ್ತಿಯ ಡೀಪೆಸ್ಟ್ ಫಿಯರ್, ಅಂದ್ರೆ ಅತಿದೊಡ್ಡ ಭಯ. ಹೌದು. ವಿನ್ಸ್ಟನ್ಗೆ ಇಲಿಗಳು ಅಂದ್ರೆ ಪ್ರಾಣ ಭಯ. ಅವನ ಮುಖಕ್ಕೆ ಇಲಿಗಳಿರೋ ಪಂಜರ ಕಟ್ಟಿದಾಗ ಅವನು ಆ ಭಯ ತಡ್ಕೊಳಕ್ಕಾಗ್ದೆ ಜೂಲಿಯಾಗೆ ದ್ರೋಹ ಮಾಡ್ತಾನೆ. ನನ್ನನ್ನ ಬಿಟ್ಬಿಡಿ, ಬೇಕಾದ್ರೆ ಜೂಲಿಯಾ ಮುಖವನ್ನು ಇಲಿಗಳಿಗೆ ತಿನ್ನಿಸಿ ಅಂತ ಬೇಡಿಕೊಳ್ತಾನೆ. ಆ ಒಂದು ಡೈಲಾಗ್ ಮೂಲಕ ವಿನ್ಸ್ಟನ್ ತನ್ನ ಇಂಡಿವಿಜುವಾಲಿಟಿಯ ಫೈನಲ್ ಎಲಿಮೆಂಟ್ ಅನ್ನು ಕಳ್ಕೊಳ್ತಾನೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಡಿ ಪ್ರೀತಿಸಿದವರನ್ನೇ ಸಾಯಿಸಿ ಅಂತ ಕೇಳ್ಕೊಂಡ್ಮೇಲೆ ಅವನಲ್ಲಿ ಮನುಷ್ಯತ್ವ ಅನ್ನೋದೇ ಉಳಿಯಲ್ಲ. ರಿಲೀಸ್ ಆದ್ಮೇಲೆ ಅವನು ಕಂಪ್ಲೀಟ್ ಆಗಿ ಬಿಗ್ ಬ್ರದರ್ಗೆ ಲಾಯಲ್ ಆಗ್ತಾನೆ. ಆರ್ವೆ ಈ ಕನ್ಕ್ಲೂಷನ್ ಅನ್ನು ಆಬ್ಸಲ್ಯೂಟ್ ಕಂಟ್ರೋಲ್ನ ಡಿಸ್ಟ್ರಕ್ಟಿವ್ ನೇಚರ್ ಬಗ್ಗೆ ಒಂದು ವಾರ್ನಿಂಗ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ನಿಜಕ್ಕೂ ಟ್ರಾಜಿಕ್ ಎಂಡಿಂಗ್ ಇದು. ಕಥೆಯ ಪೂರ್ತಿ ಚಿತ್ರಣ ನಮ್ಗೆ ಸಿಕ್ತು. ಈಗ ಎಕ್ಸಾಮ್ಗೋಸ್ಕರ ಕ್ಯಾರೆಕ್ಟರ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ನೋಡೋಣ. ಹೆಡಿಂಗ್ ಮೇಜರ್ ಕ್ಯಾರೆಕ್ಟರ್ಸ್. ಹೂ? ಫಸ್ಟ್ ಕ್ಯಾರೆಕ್ಟರ್ ವಿನ್ಸ್ಟನ್ ಸ್ಮಿತ್. ಇವನು ಕಾದಂಬರಿಯ ಪ್ರೋಟಾಗಾನಿಸ್ಟ್. ಬೌದ್ಧಿಕ ಕುತೂಹಲ ಮತ್ತು ಫ್ರೀಡಮ್ನ ಡಿಸೈರ್ ಅನ್ನು ಇವನು ರೆಪ್ರೆಸೆಂಟ್ ಮಾಡ್ತಾನೆ. ಅಥಾರಿಟೇರಿಯನ್ ಸಿಸ್ಟಮ್ ಅನ್ನು ವಿರೋಧಿಸೋದು ಎಷ್ಟು ಡಿಫಿಕಲ್ಟ್ ಅಂತ ಇವನ ಜರ್ನಿ ಇಲಸ್ಟ್ರೇಟ್ ಮಾಡುತ್ತೆ. ಸೆಕೆಂಡ್ ಕ್ಯಾರೆಕ್ಟರ್ ಜೂಲಿಯಾ. ಇವಳು ಪರ್ಸನಲ್ ರೆಬೆಲಿಯನ್ ಮತ್ತು ಪ್ರಾಕ್ಟಿಕಲ್ ರೆಸಿಸ್ಟೆನ್ಸ್ನ ಸಿಂಬಲ್. ಅವಳಿಗೆ ವಿನ್ಸ್ಟನ್ ಥರ ಹಿಸ್ಟ್ರಿ ಏನಾಯಿತು, ಭವಿಷ್ಯ ಏನಾಗುತ್ತೆ ಅನ್ನೋ ಯೋಚನೆ ಇರಲ್ಲ. ಅವಳು ಐಡಿಯಾಲಜಿಗಿಂತ ಹೆಚ್ಚಾಗಿ ತನ್ನ ಆಕ್ಷನ್ಸ್ ಮೂಲಕ ಪಾರ್ಟಿನ ಚಾಲೆಂಜ್ ಮಾಡ್ತಾಳೆ. ರೂಲ್ಸ್ ಬ್ರೇಕ್ ಮಾಡೋದು, ಸೀಕ್ರೆಟ್ ಆಗಿ ಲೈಫ್ ಎಂಜಾಯ್ ಮಾಡೋದು ಅವಳ ಅಜೆಂಡಾ. ಥರ್ಡ್ ಕ್ಯಾರೆಕ್ಟರ್ ಓಬ್ರೈನ್. ಇವನು ಮೊದಲು ವಿನ್ಸ್ಟನ್ನ ಮಿತ್ರನ ತರ ಕಾಣಿಸ್ತಾನೆ, ಆದ್ರೆ ಅಲ್ಟಿಮೇಟ್ಲಿ ಪಾರ್ಟಿಯ ಪವರ್ ಮತ್ತು ಸೈಕಲಾಜಿಕಲ್ ಕಂಟ್ರೋಲ್ನ ಅಸ್ತ್ರ ಆಗಿ ಬದಲಾಗ್ತಾನೆ. ಅಧಿಕಾರದ ಕುತಂತ್ರ ಇವನು. ಫೋರ್ತ್ ಕ್ಯಾರೆಕ್ಟರ್ ಬಿಗ್ ಬ್ರದರ್. ಬಿಗ್ ಬ್ರದರ್ ಕೇವಲ ಒಬ್ಬ ವ್ಯಕ್ತಿ ಹೌದೋ ಅಲ್ವೋ ಅನ್ನೋದೇ ಒಂದು ಮಿಸ್ಟ್ರಿ. ಅವನು ಪೊಲಿಟಿಕಲ್ ಅಥಾರಿಟಿಯ ಸಿಂಬಾಲಿಕ್ ಫೇಸ್ ಅಷ್ಟೇ. ಕಾನ್ಸ್ಟೆಂಟ್ ಸರ್ವೆಲೆನ್ಸ್ ಮತ್ತು ಪ್ರಶ್ನಾತೀತ ವಿಧೇಯತೆಯನ್ನ ಇವನು ರಿಪ್ರೆಸೆಂಟ್ ಮಾಡ್ತಾನೆ. ಲಾಸ್ಟ್ ಕ್ಯಾರೆಕ್ಟರ್ ಮಿಸ್ಟರ್ ಚಾರಿಂಗ್ಟನ್. ಇವನು ನೋಡೋಕೆ ತುಂಬಾ ಹಳೇ ಕಾಲದ ನಂಬಿಕೆಗಸ್ತ ವೃದ್ಧನ ತರ ಕಾಣಿಸ್ತಾನೆ, ಆದ್ರೆ ಇವನು ಸೀಕ್ರೆಟ್ ಆಗಿ ಥಾಟ್ ಪೊಲೀಸ್ನ ಏಜೆಂಟ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಯಾರಿಗೂ ಕಾಣದ ಹಾಗೆ ಆಂಟೀಕ್ ಶಾಪ್ ರೂಮ್ನಲ್ಲಿ ಟೆಲಿಸ್ಕ್ರೀನ್ ಹೈಡ್ ಮಾಡಿರ್ತಾನೆ. ಪಕ್ಕಾ ನಂಬಿಕೆ ದ್ರೋಹದ ಸಂಕೇತ ಇವನು. ಎಲ್ಲ ಕ್ಯಾರೆಕ್ಟರ್ಸ್ ಮತ್ತು ಥೀಮ್ಸ್ ಕವರ್ ಆಯಿತು. ಈಗ ಫೈನಲ್ ಪಾರ್ಟಿಗೆ ಬರೋಣ. ಹೌದು, ಹೆಡಿಂಗ್ ಕನ್ಕ್ಲೂಷನ್. ವರ್ಲ್ಡ್ ಲಿಟರೇಚರಲ್ಲಿ 1984 ಇಂದಿಗೂ ಮೋಸ್ಟ್ ಪವರ್ಫುಲ್ ಮತ್ತು ಇನ್ಫ್ಲೂಯೆನ್ಷಿಯಲ್ ಕಾದಂಬರಿಯಾಗಿ ಉಳಿದಿದೆ. ಯಾಕಂದ್ರೆ ಇದು ರಾಜಕೀಯ ದಬ್ಬಾಣಿಕೆ ಮತ್ತು ಮಾನವನ ದುರ್ಬಲತೆಯನ್ನ ಬಹಳ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಅಥಾರಿಟೇರಿಯನ್ ಸಿಸ್ಟಮ್ಸ್ ಬರೀ ಮನುಷ್ಯನ ಆಕ್ಷನ್ಸ್ ಅನ್ನು ಕಂಟ್ರೋಲ್ ಮಾಡಲ್ಲ, ಬದಲಾಗಿ ಅವನ ಥಾಟ್ಸ್, ಇಮೋಷನ್ಸ್ ಮತ್ತೆ ಮೆಮರಿಯನ್ನ ಕೂಡ ಡಾಮಿನೇಟ್ ಮಾಡೋಕೆ ಟ್ರೈ ಮಾಡ್ತವೆ ಅಂತ ಈ ನಾವೆಲ್ ಡೆಮಾನ್ಸ್ಟ್ರೇಟ್ ಮಾಡುತ್ತೆ. ವಿನ್ಸ್ಟನ್ನ ಟ್ರಾಜಿಕ್ ಸೋಲೋ ಇಂಡಿವಿಜುವಲ್ ಫ್ರೀಡಮ್ನ ಸರೆಂಡರ್ ಮಾಡಿದ್ರೆ
ಪರಿಣಾಮಗಳು ಏನಾಗುತ್ತೆ ಅನ್ನೋದಕ್ಕೆ ಒಂದು ವಾರ್ನಿಂಗ್. ಆವೆಲ್ನ ಕಾನ್ಸೆಪ್ಟ್ಸ್ ಆದ ಬಿಗ್ ಬ್ರದರ್, ನ್ಯೂಸ್ ಸ್ಪೀಕ್ ಮತ್ತು ಡಬಲ್ ಥಿಂಕ್ ಇಂದಿಗೂ ಕೂಡ ಪೊಲಿಟಿಕಲ್ ಡಿಸ್ಕಷನ್ಸ್ನಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಿದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಸತ್ಯ, ಗೌಪ್ಯತೆ ಮತ್ತು ಮಾನವ ಘನತೆಯನ್ನ ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಹೇಗೆ ಕಾಪಾಡಿಕೊಳ್ಬೇಕು? ಖಂಡಿತ. ಕೊನೆಯದಾಗಿ, ಇದೇ ರೀತಿಯ ಅತ್ಯುತ್ತಮ ಆಳವಾದ ವಿಶ್ಲೇಷಣೆಗಳಿಗಾಗಿ ಮತ್ತು ಪರೀಕ್ಷಾ ತಯಾರಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಲಿಯುತ್ತೀರಿ, ಬೆಳೆಯುತ್ತೀರಿ.